ಸರ್ ಒಪ್ಪಂದ ಆಗಿಲ್ಲ ಅಂತ ಇನ್ನೂ ಚರ್ಚೆ ಆಗ್ತೈತಿ. ಈಗ ತಮ್ಮ ಸಾಹೇಬರು ಹೇಳಿದ್ದಾರೆ ಒಪ್ಪಂದ ಆಗಿದೆ ಅಂತ. ಏನು ಒಪ್ಪಂದ ಆಗಿದೆ ಅಂತ ಹೇಳಿದರೆ, ಅವ್ರು ಹೇಳಿರೋದು ವಿಡಿಯೋ ನಾನು ನೋಡಿದೆ ಗೋಕರ್ಣದಲ್ಲಿ. ಅಲ್ಲಿ ಏನು ಹೇಳಿದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿ ಎಂ ಮಧ್ಯ ಒಪ್ಪಂದ ಆಗಿದೆ, ಹೈಕಮಾಂಡು ಅದಕ್ಕೆ ಒಪ್ಕೊಂಡಿದೆ ಅಷ್ಟೇ ಹೇಳಿದ್ದಾರೆ. ಯಾವ ವಿಷಯ ಅಂತ ಹೇಳಿಲ್ಲ. ಅದು ನೀವು ಕೇಳಿದ್ರಿ ಯಾರು ಸರ್ ಸಿ ಎಂ ವಿಷಯನ ಅಂತ, ನಿಮ್ಮ ಮುಂದೆ ಯಾಕೆ ಕೇಳ್ಬೇಕು ಅದನ್ನು ಅಂತ ಉತ್ತರ ಕೊಟ್ಟರೆ ನಾನು ನೋಡಿದೆ. ಸರಿ ಇದೆಯಲ್ಲ, ಒಪ್ಪಂದ ಏನೇನು ವರ್ಕಿಂಗ್ ಬಗ್ಗೆ ಒಪ್ಪಂದ ಇರ್ಬೋದು, ಬೇರೆ ಬೇರೆ ಒಪ್ಪಂದಗಳಿರ್ತವೆ. ಅದನ್ನ ಯಾಕೆ ನೀವು ಬರೀ ಮುಖ್ಯಮಂತ್ರಿ ವಿಷಯಕ್ಕೆ ಎತ್ತಿರ್ತೀರಿ? ಯಾಕೆ ನನಗೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ತೀನಿ, ನೀವು ಉತ್ತರ ಕೊಡೋಕೆ. ಈಗ ನನ್ನ ಕೇಳ್ತಿದ್ದೆ ಇಷ್ಟೇ, ಈಗ ನಿಮ್ಮನ್ನೇ ವಾಪಸ್ ಕೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿರೋಧ ಇದೆಯಾ ನಿಮಗೆಲ್ಲ? ಹಗಲೆಲ್ಲ ಬರ್ತೀರಿ, ಅದೇ ಕ್ವಶನ್ ಕೇಳ್ತೀರ, ಅವ್ರು ನಿಲ್ಲಿಸೋರು ನಿಮ್ಮ ಪ್ರಯತ್ನ ಭಾಳ ಇರಂಗೆ ಕಾಣ್ತದೆ. ಇಲ್ಲ, ನಾವು ಸುಮ್ಮನಿದ್ದೀವಿ. ನೀವೇ ಮಾಧ್ಯಮದವ್ರಿಗೆ ಅವ್ರು ನಿಲ್ಲಿಸಬೇಕು ಅನ್ನೋದು ಭಾಳ ಒತ್ತಡ ಇದ್ದಂಗಿದೆ ಎಲ್ಲಿಂದನೂ. ಈಗ ಹಗಲೆಲ್ಲ ಬಂದು ಮುಖ್ಯಮಂತ್ರಿ ಯಾವಾಗ ಬದಲಾವಣೆ, ಮುಖ್ಯಮಂತ್ರಿ ಯಾವಾಗ ಇಳಿಸ್ತೀರ, ಮುಖ್ಯಮಂತ್ರಿ ಯಾವಾಗ ಆಗ್ತದೆ, ಅದೇ ಕ್ವಶನ್ ಒಂದೇ ಕೇಳ್ತಿದ್ದಾರೆ. ನಿಮ್ಗೆ ಯಾಕೆ ಅವ್ರ ಮೇಲೆ ದ್ವೇಷ? ಹೌದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಿಮ್ಗೆ ಯಾಕೆ ದ್ವೇಷ ಅಂತ. ಅಲ್ಲ, ಡಿಸೆಂಬರ್ ಕ್ರಾಂತಿ ಅಂದ್ರೆ, ಜನವರಿ ಕ್ರಾಂತಿ ಅಂದ್ರೆ ನೀವೇ ಅಂದ್ರಲ್ಲ ಕಾಂಗ್ರೆಸ್ ಅವರೇ ಅಂದ್ರೆ ಸರ್. ನಾವೆಲ್ಲೂ ಹೇಳಿಲ್ಲ. ನಾ ಹಿಂದೆ ಮಾತಾಡಿದ್ದೆ. ಅದಾದಮೇಲೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಯಾರೂ ಸಹ ಮುಖ್ಯಮಂತ್ರಿ ವಿಷಯ ಮಾತಾಡಬೇಡಿ, ಅದ್ರ ಡಿಸಿಷನ್ಸ್ ಏನಾದ್ರು ತಗೊಳ್ಬೇಕು ಅಂದ್ರೆ ನಾವು ಹೈಕಮಾಂಡ್ ಇದ್ದೀವಿ, ತಗೊಳ್ತೀವಿ ಅಂತ ಉತ್ತರ ಕೊಟ್ಟರು. ಅಲ್ಲಿಂದ ನಾನು ಈಗ ಏನಾದ್ರು ಮಾತಾಡಿದ್ದೀನ? ಅದಕ್ಕೊಂದು ಅರ್ಥನೂ ಕಲ್ಪಿಸಿದ್ರು. ಯಾಕೆ ಇವರು ಸಾಹೇಬ್ ಸಿದ್ದರಾಮಯ್ಯ ಕಡೆ ವಾಲಿದ್ದಾರೆ, ಡಿ ಕೆ ಸಾಹೇಬ್, ಅವೆಲ್ಲ ಸುಮ್ಮನೆ ಅಸಮಂಜಸ. ಯಾಕೆಂದರೆ ಅಭಿಮಾನ ಪ್ರೀತಿ ಇರುತ್ತೆ. ನಾನೀಗ ಆಂಜನೇಯ ಆದರೆ ಎದೆ ಸೀಳು ತೋರಿಸ್ಬಿಡುತ್ತೆ ಶ್ರೀರಾಮನ ಥರ, ಆ ಥರ ಬರೋದಿಲ್ಲ. ದಯಮಾಡಿ ನಿಮಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ದರೆ ಅದನ್ನೊಂದು ಆಂದೋಲನ ಸ್ಟಾರ್ಟ್ ಮಾಡ್ಕೊಳ್ರಿ. ಇಳಿಸೋಕ್ಕೆ ಏನಾದ್ರು ಹೋರಾಟ ಮಾಡೋದಿದ್ರೆ ನಮ್ಮ ಮೇಲೆ ಯಾಕೆ ಬರ್ತೀರಿ ಕದಾ? ನಿಮ್ಮದು ನಿಜ ಸರ್, ಈಗ ಒಪ್ಪಂದ ಆಗಿತ್ತು ಅಂತ ಅವಾಗ ಹೇಳ್ಕೊಂತ ಬರ್ತಿದ್ರಿ, ನಿಮ್ಮ ನಾಯಕರೇ ನಿಜ ಅಂದಿದ್ದಾರೆ. ನಾನು ಎಲ್ಲೂ ಹೇಳ್ತೀನಿ ಕೇಳ್ರಿ, ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ವ್ಯಕ್ತಪಡಿಸಿದ ನಿಜ. ಅದ್ರಿಗೇನು ಬದಲಾವಣೆ ಇಲ್ಲ. ಎಲ್ಲೂ ಸಿದ್ದರಾಮಯ್ಯ ಸಾಹೇಬ್ ಇಳಿಸಿರಿ ಅಂತ ನಾನು ಹೇಳಿಲ್ಲ, ಎಲ್ಲೂ 2 ವರ್ಷ ಒಪ್ಪಂದ ಆಗಿದೆ ಅಂತಲೂ ಹೇಳಿಲ್ಲ. ಸುಮ್ಮನೆ ನಮ್ಮ ನಾಗರಿಕರಿಗೆ ನಾವು ತಪ್ಪು ಮಾಹಿತಿ ಕೊಡಬಾರ್ದು. ಅಲ್ಲ, ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಡಿ ಕೆ ಶಿವರ ಕಾರಣ ಆಗಿರ್ತಾರೆ ಸರ್. ಈಗ ನೋಡ್ರಿ, ಪ್ರತಿಯೊಬ್ಬ ಕಾರ್ಯ ನೀವು ನನಗೆ ಓಟ್ ಹಾಕಿರ್ಬೋದು. ಈಗ ಪುನೀತ್ ಅಣ್ಣ ಪಬ್ಲಿಕ್ ಟಿವಿ ನೀನು ಓಟ್ ಹಾಕಿದ್ರೆ ನೀನು ಕಾರಣನೇ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ. ಅಲ್ಲ, ಎಲ್ಲರೂ ಹಾಕ್ರಿ, ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಕಾಂಗ್ರೆಸ್ಸು ಅಂತ ಒಂದು ಓಟ್ ನೀವು ಯಾರೇ ಹಾಕಿದ್ರು ನೀವು ಅದಕ್ಕೊಬ್ರು ಕಾರಣನೇ. ನಾನು ಅಲ್ಲ, ಇನ್ನೊಬ್ಬರಲ್ಲ, ಮತ್ತೊಬ್ಬರಲ್ಲ. ಮಾತಾಡಲೇಬೇಕಲ್ಲ. ಒಪ್ಪಂದ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಅವಧಿ ಸಿಎಂ ಆಗಲಿ 2028ಕ್ಕೆ ಆ ಥರ ಒಪ್ಪಂದ ಆಗಿರ್ಬೋದು. ನಾ ಪೂರ್ಣಾವಧಿ ಆಗ್ತೇನೆ ಅಂತ ಇರ್ಬೋದು. ನನಗೆ ಒಪ್ಪಂದ ಅವ್ರನ್ನೇ ಕೇಳ್ಬೇಕು, ಯಾರು ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಅವ್ರನ್ನೇ ಹೋಗಿ ಒಪ್ಪಂದ ಏನಾಗಿದೆ ಅನ್ನೋದನ್ನ ನೀವು ಪದೇ ಪೀಡಿಸಿ ಏನಾದ್ರು ಬಾಯಿ ಬಿಟ್ಟರೆ ಬಿಡ್ಬೋದು. ನೀವೇ ಕೇಳ್ಬಿಡೋರಿ. ಅವರು ಹೇಳಿದ್ದಾರೆ. ನಾನು ಸದನದಲ್ಲಿದ್ದೆ, ಪ್ರತಿಪಕ್ಷದವರು ಕೆದಕಿ ಕೇಳಿದಾಗ ಹೈಕಮಾಂಡನ್ನು ಒಂದು ಪದನ ಅವರು ಬಳಸಿದ್ದಾರೆ. ನಾನು ಸಹ ಪ್ರತಿ ಬಾರಿನೂ ಹೈಕಮಾಂಡ್ ಅಂತ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ತಾರೆ. ಅದಕ್ಕೆ ಅರ್ಥ ತಾವೇ ತಿಳ್ಕೊಳ್ಳಿ. ಹೈಕಮಾಂಡ್ ನಾಳೆ ತೀರ್ಮಾನ ಮಾಡಿದ್ರು ಆಯಿತು, ಇನ್ನು 10 ವರ್ಷ ಬಿಟ್ಟು ತೀರ್ಮಾನ ಮಾಡಿದ್ರು, ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧ. ಪೂಜೆ ಪುನಸ್ಕಾರ ಟೆಂಪಲ್ ರನ್ ಜೋರಾಗಿದೆ. ಡಿ ಕೆ ಶಿವಕುಮಾರ್ ಡೇಟ್ ಏನೋ ಕೊಟ್ಟಿದ್ದಾರೆ ಅಂತ ಸರ್, ಅವರು ಏನೋ ಡೇಟ್ ಕೊಟ್ಟಿದ್ದಾರೆ ಅಂತ. ನೀವಿದ್ರ ಜೊತೆಗೆ? ಅಲ್ಲ, ನೀವೇ ಇದ್ರೆ ಹೇಳಿ, ರಾಜ್ಯೋತಿಷ ನಾನು ಹೋಗ್ತೀನಿ. ನನ್ನ ಒಂದಿಷ್ಟು ಸಮಸ್ಯೆ ಕೇಳ್ಬಿಡ್ತೀನಿ. ಏನಂತ ಆಶೀರ್ವಾದ ಮಾಡಿದ ದಿನಾಂಕ ಕೊಟ್ಟಿದೆ, ಅದು ಅವರು ಯಾವ್ದು ದಿನಾಂಕ ಅಂತ ಅವ್ರನ್ನೇ ಕೇಳ್ರಿ. ಈಗ ನಾನು ಕೆಲವು ದೇವರಲ್ಲಿ ನಂಬಿಕೆ ಇರೋನೆ. ನಾನು ಅವ್ರ ಏನಾಗ್ಬಿಟ್ಟಿದೆ, ಎಲ್ಲದರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಿದ್ದೆ. ಹಂಗಾಗಿ ನಾನು ದೈವಭಕ್ತ, ಅವರು ದೈವಭಕ್ತರು, ನಾನು ಅವ್ರು ಫಾಲೋ. ನಾನು ದೇವ್ರು ನಂಬ್ತೀನಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಹೇಳ್ಕೊತೀನಿ, ಕೇಳ್ಕೊತೀನಿ. ಅದು ನನಗೆ ಹೇಳ್ತದೆ. ಅದು ನಿಮ್ಮ ಮುಂದೆ ಹೇಳೋಕ್ಕಲ್ಲ ಏನಾಗುತ್ತೆ ಏನಾಗಲ್ಲ ಅಂತ. ಯಾವಾಗಲೂ ಇದೆ ನನ್ನ ಬೇಡಿಕೆ, ಇವತ್ತಲ್ಲ. ನಾನು ಡೇ 1 ಯಾವತ್ತು ನನ್ನ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ. ಇವಾಗಲೂ ಇರ್ತೀನಿ, ಮುಂದೂ ಇರ್ತೀನಿ. ಜನವರಿ ಆಗ್ಬೋದು ಸರ್, ಟೈಮ್ ಬರಲಿ. ಜನವರಿಲಿ ಮಾತಾಡೋಣ ನಾವು ನೀವು. ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋ ಅಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೋ ನೋಡೋಣ. ಎಲ್ಲ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಆಗ್ಬೋದು, ನೋಡೋಣ, ಕಾದು ನೋಡೋಣ. ಒಳ್ಳೇದೇ ಆಗ್ಬೋದು. ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಈಗ ಡಿನ್ನರ್ ಮೀಟಿಂಗ್ ಆಯಿತು. ಡಿನ್ನರ್ ಮೀಟಿಂಗಲ್ಲಿ ದಲಿತ ಸಿಎಂ ಮಾಡಬೇಕು, ಒಂದು ವೇಳೆ ಸಿಎಂ ಬದಲಾವಣೆ ಆದರೆ ಅನ್ನೋದು ಹೈಕಮಾಂಡ್ ದಲಿತ ಸಿ ಎಮ್ ಅನ್ಬೋದು, ಬ್ರಾಹ್ಮಣರು ಸಿ ಎಮ್ ಅನ್ಬೋದು, ಒಕ್ಕಲಿಗರು ಸಿ ಎಮ್ ಅನ್ಬೋದು, ಲಿಂಗಾಯತರು ಮಾಡೋಣ ಅನ್ಬೋದು, ಅಲ್ಪಸಂಖ್ಯಾತರು ಮಾಡೋಣ ಅನ್ಬೋದು. ಯಾರನ್ನಾದರೂ ಮಾಡಿದ್ರು ನಮ್ಮದೇನು ಅಭ್ಯಂತರ ಇಲ್ಲ.
ಮೊದಲನೇದು. ಆಮೇಲೆ ದಲಿತರು ಸಿ ಎಮ್ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಎಲ್ಲ ಸಮುದಾಯದವರಿಗೂ ಶಕ್ತಿ ಇದೆ. ಎಲ್ಲ ಸಮುದಾಯದಲ್ಲೂ ಆ ಒಂದು ಶಕ್ತಿ ಇರೋಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ, ಬೇರೆ ಪಕ್ಷದಲ್ಲಿದ್ದಾರೆ ಎಲ್ಲ ಗೊತ್ತಿಲ್ಲ. ಯಾರಾದರೂ ನಾವು ಸ್ವಾಗತ ಮಾಡ್ತೀವಿ, ಯಾಕೆಂದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರೋರು ನಾವು. ಈಗ ನಾನೊಬ್ಬನೇ ತೀರ್ಮಾನ ಮಾಡೋದಾಗಿದ್ದರೆ ನಾನೇ ಆಗ್ಬಿಡ್ತಿದ್ದೆ. ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದೇ ಒಂದು ಸಮುದಾಯ ತೀರ್ಮಾನ ಮಾಡೋಕ್ಕಲ್ಲ, ಯಾವುದೇ ಒಂದು ಸಮುದಾಯದಿಂದ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯ, ಸಣ್ಣ ಸಣ್ಣ ಸಮುದಾಯನೂ ಇವತ್ತು ನಿಮ್ಗೆ ಮತ ಕೊಟ್ಟಿದೆ. ಸಣ್ಣ ಸಣ್ಣ ಸಮುದಾಯನ ಗೌರವಿಸ್ಬೇಕು. ಸಣ್ಣ ಸಮುದಾಯದವ್ರನ್ನೂ ಅಲ್ಪಸಂಖ್ಯಾತರು ನಾವು ಮುಖ್ಯಮಂತ್ರಿ ಮಾಡಿದ್ರೆ ಅದು ತಪ್ಪೇನಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತೀವಿ. ಅಲ್ಲ, ಅವ್ರು ಆಗ್ತಾರೆ, ಆಗಲೇಬೇಕು ಅಂತ ನಾನು ಮುಂಚಿನ ಒತ್ತಡ ಇದೆ. ಅದಕ್ಕೆ ನಾನಲ್ಲ ಡಿಸಿಷನ್ ತಗೊಳ್ಳೋದು, ಹೈಕಮಾಂಡ್ ಅಲ್ವಾ. ಹೈಕಮಾಂಡ್ ಡಿಸಿಷನ್ ತಗೊಳುತ್ತಲ್ಲ, ಹೈಕಮಾಂಡ್ ತಗೊಳಕ್ಕೆ ನಾನು ಸ್ವಾಗತ ಮಾಡಲೇಬೇಕಾಗ್ತದೆ, ಮಾಡ್ತೀನಿ. ಮಠಾಧೀಶರು ಕೂಡ ದಲಿತ ಸಿ ಎಂ ಬೇಕು ಅಂತಂದು ತುಮಕೂರಲ್ಲೆಲ್ಲ ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಮಠಾಧೀಶರು ಕೂಡ. ಈಗ ಸಹಜ, ಅವು ಸಮುದಾಯದ ಮಠಾಧೀಶರು ಆ ಸಮುದಾಯದ ಬಗ್ಗೆ ಮಾತಾಡೋದು ಸಹಜ ಇದೆ. ಮೊನ್ನೆ OBC ಯಾರು ಐಂದ ವರ್ಗದ ಗುರುಗಳು ಒಂದು 15-20 ಜನ ನಾನು ಹೋಗಿದ್ದೆ ಜೊತೆಗೆ ಬಂದು DK ಶಿವಕುಮಾರ್ ಸಾಹೇಬ್ರನ್ನ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗಲಿ ಅಂತ ಹೊರಗಡೆ ಸ್ಟೇಟ್ಮೆಂಟು ಕೊಟ್ಟರು. ಅವರ ನೇತೃತ್ವದಲ್ಲಿ ಒಂದು 5 ಸಮಾವೇಶನ ಮಾಡಿ ಒಳ್ಳೆಯದಾಗುತ್ತೆ ಅಂತಲೂ ಕೊಟ್ಟರು. ಅಂದರೆ ಐಂದ ಸ್ವಾಮಿಗಳೇ DK ಶಿವಕುಮಾರ್ ಸಾಹೇಬ್ರನ್ನ ಒಪ್ಪಿದ್ದಾರೆ ಅಂತ. ಹಂಗಾಗಿ ಜಾತಿ ಆಗ್ತಿರೋದು ಅವ್ರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾರೆ. ಇಲ್ಲೆಲ್ಲೂ ಒಕ್ಕಲಿಗ ಸ್ವಾಮಿಯವರು ಹೇಳಿದ್ರು ಅಂತ ನೀವೆಲ್ಲ ಮಾತಾಡ್ತಾ ಇತ್ತು, ಮಾಧ್ಯಮದಲ್ಲಿ ಬಂತು. ಅದಕ್ಕೆ ಕೆಲವರು ವಿರೋಧನೂ ಮಾಡಿದ್ರು. ಈಗ ಅವರೊಬ್ಬರೇ ಮಾತಾಡಿದರೆ ಜಾತಿ ಪ್ರಕಾರ ಹೋಗೋದು. ಈಗ ಯಾರು ಐಂದ ಸಂಬಂಧಪಟ್ಟ ಮಠಾಧೀಶರು ಎಲ್ಲರೂ ಬಂದು ಹೇಳಿಕೆ ಕೊಟ್ಟು ಈಗೇನು ಹೇಳ್ತೀರಿ ನೀವು? ಹಾಗಾಗಿ ಯಾವ ಮಠಾಧೀಶರು ಹೇಳಿದ್ರು, ಯಾರೇ ಶಾಸಕ ಅಥವಾ ಯಾರೇ ವಿಧಾನ ಪರಿಷತ್ ಸದಸ್ಯ ಹೇಳಿದ್ರು ಯಾವುದು ಬದಲಾವಣೆ ಆಗೋಲ್ಲ. ಈಗ ಏನಾದ್ರು ಬದಲಾವಣೆ ಆಗಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನ ಆಗಬೇಕು. ಹೈಕಮಾಂಡ್ ಯಾವತ್ತು ತೀರ್ಮಾನ ಮಾಡುತ್ತೋ ಅವತ್ತು ಯಾರನ್ಗೆ ಹೇಳ್ತಾರೋ ಅವರಿಗೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಮತ ಹಾಕೋಕ್ಕೆ. ನಾವು CM ರಾಜಕೀಯ ಕಾರ್ಯದರ್ಶಿ ಆಗ್ಬೋದು ಅಂತ ಭಾಳ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಹೊಡಿ ಅಂದ್ರೂ ಅಥವಾ ನೀವೇನು ಹೇಳಿದ್ರೆ ಆ ಹುದ್ದೆನೂ ಇರ್ಬೋದು, ಯಾವುದೇ ಹುದ್ದೆ ಕೊಟ್ಟರು ನಾನು ಶಿರಸ ವಹಿಸಿ ಕೆಲಸ ಮಾಡೋಕ್ಕೆ ಸಿದ್ಧನಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ.